ತಂದೆ ಶಿರ್ಡಿಯಲ್ಲಿ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು. ನಾನು ಅನ್ಕೊಂತಿದ್ದೆ ನಮ್ಮಮ್ಮ ಏನು ಇಷ್ಟು ಪೂಜೆ ಮಾಡ್ತಾರೆ, 4 ಆರತಿ ಡೈಲಿ. ನಮ್ಮಮ್ಮ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ತಾಯಿಯ ಪೂಜೆ ಇನ್ನೂ ಸ್ಟ್ರಾಂಗ್ ಅಂತ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ನನ್ನ ತಂದೆ ಹೆಸರು ಈಶ್ವರ್ ಅಂತ, ನನ್ನ ತಾಯಿ ಹೆಸರು ಮಂಜುಳಾ ಅಂತ. ನಂದು ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿರೋ ಪೆರೇಸಂದ್ರ. ಬಾಲ್ಯದಲ್ಲಿ ತಂದೆ ತಾಯಿನ ಕಳ್ಕೊಂಡೆ. ನನ್ನ ತಂದೆ ಶಿರ್ಡಿಯಲ್ಲಿ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು. ಆವಾಗ ನಮ್ಮಮ್ಮ ಬೆಳಗ್ಗೆ 6 ಗಂಟೆಗೆ ಆರತಿ, ಮಧ್ಯಾಹ್ನ 12 ಗಂಟೆಗೆ ಆರತಿ, ಸಾಯಂಕಾಲ 6 ಗಂಟೆಗೆ ಆರತಿ, ರಾತ್ರಿ 10 ಗಂಟೆ. ದೇವಸ್ಥಾನಕ್ಕೆ ಕೆಲವೇ ದೂರದಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ಆರತಿ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮ ಮನೆ ಅಲ್ಲಿ ಆರತಿ ಸ್ಟಾರ್ಟ್ ಆಗೋದು. ನಾನು ಅನ್ಕೊಂತಿದ್ದೆ ನಮ್ಮಮ್ಮ ಏನು ಇಷ್ಟು ಪೂಜೆ ಮಾಡ್ತಾರೆ, 4 ಆರತಿ ಡೈಲಿ. ನಮ್ಮಮ್ಮ 2 ಸಲ ದರ್ಶನಕ್ಕೆ ಕರ್ಕೊಂಡು ಹೋಗೋಳು ಶಿರ್ಡಿ ಸಾಯಿಬಾಬಾಗೆ. ಬೆಳಗ್ಗೆ ನಮ್ಗೆ ಏನಂದ್ರೆ ಲೋಕಲ್ ಏಡ್ಸ್ಗೆ ಎಕ್ಸಿಟ್ ಇಂದ ಬಿಟ್ಬಿಡೋರು, 5-10 ನಿಮಿಷಕ್ಕೆ ದರ್ಶನ ಆಗೋದು. ನಮ್ಮಮ್ಮ ಡೈಲಿ ಕರ್ಕೊಂಡೋಗಿ, ನಾನು 7ನೇ ಕ್ಲಾಸು, ಡೈಲಿ 2 ಸಲ ದರ್ಶನ ಮಾಡೋದು, ದೇವ್ರಿಗೆ ಮುಕ್ಕು ಅನ್ನೋದು. ಆ ಸಮಾಧಿ ಮೇಲೆ ಹಿಂಗೆ ನನಗೆ ಮಲಗಿಸೋದು, ನಮಸ್ಕಾರ ಮೆಸ್ಕೋ ಅಂತ. ನಮ್ಮಮ್ಮ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಾರಕ್ಕೆ 2 ದಿನ ಉಪವಾಸ. ನನಗೆ ಬೇಜಾರಾಗೋದು, ಇಷ್ಟೆಲ್ಲ ಭಕ್ತಿ ಯಾಕೆ ಅಂತ. ಮೇ 13ನೇ ತಾರೀಕು ಅರ್ಥ ಆಯಿತು, ನಮ್ಮಮ್ಮ 20 ವರ್ಷದ ಪೂಜೆ ಫಲಿಸಿದೆ ಅಂತ. ಮೋಸ್ಟ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ತಾಯಿಯ ಪೂಜೆ ಇನ್ನೂ ಸ್ಟ್ರಾಂಗ್ ಅಂತ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ನಾನಿನ್ನ ಸಮುದಾಯದ ಹಿರಿಯರಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ. ಒಂದು ಈ ಗೌರಿಬಿದನೂರು ತಾಲೂಕಲ್ಲಿ ಒಂದು ಸಂಘ ಇದೆ, ಅದರಲ್ಲಿ ಒಂದಷ್ಟು ಅಮೌಂಟು ಶೇಖರಣೆ ಮಾಡಿ, ಈ ಸಮುದಾಯದ ಮಕ್ಕಳು ಯಾರಾದರೂ ತಂದೆ ಇಲ್ಲದೆ ಇರೋರು, ತಾಯಿ ಇಲ್ಲದೆ ಇರೋರು, ದೊಡ್ಡ ದೊಡ್ಡ ಕೋರ್ಸ್ಗೆ ಹೋದರೆ ಆ ಫಂಡಿಂದ ತೆಗೆದು ಒಂದು 10,000ನೋ 20,000ನೋ ಒಂದು 25,000 ಆ ಮಗುಗೆ ಕೊಡಿ. ಯಾರೋ ಫಾರಿನ್ಗೆ ಹೋಗ್ತಾರೆ, ಕಾಸಿರಲ್ಲ, ಒಂದು 50,000 ತೆಗೆದುಕೊಡಿ. ಒಂದು ಫಂಡ್ ಮಾಡಿ. ನೀವೆಲ್ಲ 100 ರೂಪಾಯಿ ಹಾಕ್ತೀರಿ, 200 ರೂಪಾಯಿ ಹಾಕ್ತಿರೋ, ಅದನ್ನು ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಮೈಂಟೈನ್ ಮಾಡಿ. ನೀವೆಲ್ಲ ಸೇರಿ ಎಷ್ಟು ಹಾಕ್ತಿರೋ ಅಷ್ಟು ನಾನು ಒಬ್ಬನೇ ಹಾಕ್ತೀನಿ. ನೀವು ತಾಲೂಕವರೆಲ್ಲ ಸೇರಿ ಒಂದು ಫಂಡ್ ಕಲೆಕ್ಟ್ ಮಾಡಿ. ನೀವು 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ತೀರಾ, ನಾನು 1 ಲಕ್ಷ ಹಾಕ್ತೀನಿ. ನೀವು 10 ಲಕ್ಷ ಕಲೆಕ್ಟ್ ಮಾಡ್ತೀರಾ, ನಾನು 10 ಲಕ್ಷ ಕೊಡ್ತೀನಿ. ನೀವು 1 ಕೋಟಿ ಕಲೆಕ್ಟ್ ಮಾಡ್ತೀರಾ, ನಾನು 1 ಕೋಟಿ ಕೊಡ್ತೀನಿ. ನೀವು ಎಷ್ಟು ಹಾಕ್ತಿರೋ ಅಷ್ಟು ನಾನು ಹಬ್ಬ ಮಾಡ್ತೀನಿ ಕಟ್ಟಿ. ನಾನೆಲ್ಲ ನಮ್ಮ ಎಲ್ಲರ ಜೊತೆ ನಿಮ್ಮ ಜೊತೆ ಇರ್ತೀನಿ. ನನ್ನ ತಂದೆ ಹೆಸರು ಈಶ್ವರ್ ಅಂತ, ನನ್ನ ತಾಯಿ ಹೆಸರು ಮಂಜುಳಾ ಅಂತ. ನಂದು ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿರೋ ಪೆರೇಸಂದ್ರ. ಬಾಲ್ಯದಲ್ಲಿ ತಂದೆ ತಾಯಿನ ಕಳ್ಕೊಂಡೆ. ನನ್ನ ತಂದೆ ಶಿರ್ಡಿಯಲ್ಲಿ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು. ಆವಾಗ ನಮ್ಮಮ್ಮ ಬೆಳಗ್ಗೆ 6 ಗಂಟೆಗೆ ಆರತಿ, ಮಧ್ಯಾಹ್ನ 12 ಗಂಟೆಗೆ ಆರತಿ, ಸಾಯಂಕಾಲ 6 ಗಂಟೆಗೆ ಆರತಿ, ರಾತ್ರಿ 10 ಗಂಟೆ. ದೇವಸ್ಥಾನಕ್ಕೆ ಕೆಲವೇ ದೂರದಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ಆರತಿ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮ ಮನೆ ಅಲ್ಲಿ ಆರತಿ ಸ್ಟಾರ್ಟ್ ಆಗೋದು. ನಾನು ಅನ್ಕೊಂತಿದ್ದೆ ನಮ್ಮಮ್ಮ ಏನು ಇಷ್ಟು ಪೂಜೆ ಮಾಡ್ತಾರೆ, 4 ಆರತಿ ಡೈಲಿ. ನಮ್ಮಮ್ಮ 2 ಸಲ ದರ್ಶನಕ್ಕೆ ಕರ್ಕೊಂಡು ಹೋಗೋಳು ಶಿರ್ಡಿ ಸಾಯಿಬಾಬಾಗೆ. ಬೆಳಗ್ಗೆ ನಮ್ಗೆ ಏನಂದ್ರೆ ಲೋಕಲ್ ಏಡ್ಸ್ಗೆ ಎಕ್ಸಿಟ್ ಇಂದ ಬಿಟ್ಬಿಡೋರು, 5-10 ನಿಮಿಷಕ್ಕೆ ದರ್ಶನ ಆಗೋದು. ನಮ್ಮಮ್ಮ ಡೈಲಿ ಕರ್ಕೊಂಡೋಗಿ, ನಾನು 7ನೇ ಕ್ಲಾಸು, ಡೈಲಿ 2 ಸಲ ದರ್ಶನ ಮಾಡೋದು, ದೇವ್ರಿಗೆ ಮುಕ್ಕು ಅನ್ನೋದು. ಆ ಸಮಾಧಿ ಮೇಲೆ ಹಿಂಗೆ ನನಗೆ ಮಲಗಿಸೋದು, ನಮಸ್ಕಾರ ಮೆಸ್ಕೋ ಅಂತ. ನಮ್ಮಮ್ಮ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಾರಕ್ಕೆ 2 ದಿನ ಉಪವಾಸ. ನನಗೆ ಬೇಜಾರಾಗೋದು, ಇಷ್ಟೆಲ್ಲ ಭಕ್ತಿ ಯಾಕೆ ಅಂತ. ಮೇ 13ನೇ ತಾರೀಕು ಅರ್ಥ ಆಯಿತು, ನಮ್ಮಮ್ಮ 20 ವರ್ಷದ ಪೂಜೆ ಫಲಿಸಿದೆ ಅಂತ. ಮೋಸ್ಟ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ತಾಯಿಯ ಪೂಜೆ ಇನ್ನೂ ಸ್ಟ್ರಾಂಗ್ ಅಂತ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ನಾನಿನ್ನ ಸಮುದಾಯದ ಹಿರಿಯರಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ. ಒಂದು ಈ ಗೌರಿಬಿದನೂರು ತಾಲೂಕಲ್ಲಿ ಒಂದು ಸಂಘ ಇದೆ, ಅದರಲ್ಲಿ ಒಂದಷ್ಟು ಅಮೌಂಟು ಶೇಖರಣೆ ಮಾಡಿ, ಈ ಸಮುದಾಯದ ಮಕ್ಕಳು ಯಾರಾದರೂ ತಂದೆ ಇಲ್ಲದೆ ಇರೋರು, ತಾಯಿ ಇಲ್ಲದೆ ಇರೋರು, ದೊಡ್ಡ ದೊಡ್ಡ ಕೋರ್ಸ್ಗೆ ಹೋದರೆ ಆ ಫಂಡಿಂದ ತೆಗೆದು ಒಂದು 10,000ನೋ 20,000ನೋ ಒಂದು 25,000 ಆ ಮಗುಗೆ ಕೊಡಿ. ಯಾರೋ ಫಾರಿನ್ಗೆ ಹೋಗ್ತಾರೆ, ಕಾಸಿರಲ್ಲ, ಒಂದು 50,000 ತೆಗೆದುಕೊಡಿ. ಒಂದು ಫಂಡ್ ಮಾಡಿ. ನೀವೆಲ್ಲ 100 ರೂಪಾಯಿ ಹಾಕ್ತೀರಿ, 200 ರೂಪಾಯಿ ಹಾಕ್ತಿರೋ, ಅದನ್ನು ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಮೈಂಟೈನ್ ಮಾಡಿ. ನೀವೆಲ್ಲ ಸೇರಿ ಎಷ್ಟು ಹಾಕ್ತಿರೋ ಅಷ್ಟು ನಾನು ಒಬ್ಬನೇ ಹಾಕ್ತೀನಿ. ನೀವು ತಾಲೂಕವರೆಲ್ಲ ಸೇರಿ ಒಂದು ಫಂಡ್ ಕಲೆಕ್ಟ್ ಮಾಡಿ. ನೀವು 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ತೀರಾ, ನಾನು 1 ಲಕ್ಷ ಹಾಕ್ತೀನಿ. ನೀವು 10 ಲಕ್ಷ ಕಲೆಕ್ಟ್ ಮಾಡ್ತೀರಾ, ನಾನು 10 ಲಕ್ಷ ಕೊಡ್ತೀನಿ. ನೀವು 1 ಕೋಟಿ ಕಲೆಕ್ಟ್ ಮಾಡ್ತೀರಾ, ನಾನು 1 ಕೋಟಿ ಕೊಡ್ತೀನಿ. ನೀವು ಎಷ್ಟು ಹಾಕ್ತಿರೋ ಅಷ್ಟು ನಾನು ಹಬ್ಬ ಮಾಡ್ತೀನಿ ಕಟ್ಟಿ. ನಾನೆಲ್ಲ ನಮ್ಮ ಎಲ್ಲರ ಜೊತೆ ನಿಮ್ಮ ಜೊತೆ ಇರ್ತೀನಿ.